ಕಬ್ಬು ಬೆಳೆಗೆ ಮೈಕ್ರೋ ನ್ಯೂಟ್ರಿಯೆಂಟ್ನ ಪಾತ್ರ ಬಹಳ ಮಹತ್ವದ ಐತ್ರಿ. ಇದನ್ನ ಬಳಸಲಿಲ್ಲ ಅಂದ್ರೆ ಕಬ್ಬಿನ ಬೆಳೆ ಅಪೂರ್ಣ ಅಂತ ಹೇಳ್ಬೋದು. ನಾನೆಲ್ಲ ರೈತರಿಗೂ ನಮಸ್ಕಾರ ರೀ. ಇಲ್ಲಿ ನೋಡತ್ತಿರಲ್ಲ, ಇವತ್ತು ಕಬ್ಬಿಗೆ ಮೈಕ್ರೋ ನ್ಯೂಟ್ರಿಯೆಂಟ್ ಹೋಗ್ಯಾತಾನೆ. ಮತ್ತು ಲಾಸ್ಟ್ ವಿಡಿಯೋದಾಗ ಹೇಳಿದ್ದೆ ಕಬ್ಬು ಹಳದಿ ಆಗೈತಿ, ಅದಕ್ಕೆ ಮೈಕ್ರೋ ನ್ಯೂಟ್ರಿಯೆಂಟ್ ಯೂಸ್ ಮಾಡ್ಬೋದು ಅಂತೇಳಿ. ಮೈಕ್ರೋ ನ್ಯೂಟ್ರಿಯೆಂಟ್ ಒಳಗೆ ಅದ್ರ ಜೊತೆ ನಾವು ಯೂರಿಯಾ ಗೊಬ್ಬರನ ಮಿಕ್ಸ್ ಮಾಡಿ ಒಗಿಬೋದು. ಈ ಮೈಕ್ರೋ ನ್ಯೂಟ್ರಿಯೆಂಟ್ ಜೊತೆ ಯೂರಿಯಾ ಗೊಬ್ಬರ ಅಷ್ಟೇ ಅಲ್ದರೆ DNP ಸಕಾರ ಯೂಸ್ ಮಾಡಿದ್ರೆ ಏನಾಗತ್ತಲ್ಲ, ಈ ಶಿಲೀಂಧ್ರ ರೋಗ ಇರ್ತೈತಲ್ರಿ, ಕಬ್ಬಿನ ಬೇರುಗಳಿಗೆ ಶಿಲೀಂಧ್ರ ರೋಗ, ಇದನ್ನು ತಡೆಗಟ್ಕೋಬೋದು ರೀ. ಯಾಕಂದ್ರೆ ಈ DNP ಗೊಬ್ಬರ ಶಿಲೀಂಧ್ರ ರೋಗ ವಿರುದ್ಧ ಹೋರಾಡ್ತೈತಿ ಮತ್ತು ಅದನ್ನು ಕಡಿಮೆ ಮಾಡೋಕೆ ಸಹಾಯ ಮಾಡ್ತೈತೆ ರೀ. ಯಾಕಪ್ಪ ಅಂತಂದ್ರೆ ಇದು ಮೈಕ್ರೋ ನ್ಯೂಟ್ರಿಯೆಂಟ್ 1 ಎಕರೆಗೆ 10 ಕಿಲೋ ಮಾತ್ರ ಯೂಸ್ ಮಾಡೋದ್ರಿಂದ ಇದು ಸ್ವಲ್ಪ ಪ್ರಮಾಣದಾಗ ಆಗತ್ತಲ್ಲ, ಇದನ್ನು ಅಷ್ಟಕ್ಕೂ ಒಗ್ಯೋಕ್ಕಾಗೋದಿಲ್ಲ. ಅದಕ್ಕಾಗಿ DNP ಮತ್ತು ಯೂರಿಯಾ ಜೊತೆ ಇದನ್ನು ಮಿಕ್ಸ್ ಮಾಡಿ ಒಗಿಬೋದು ರೀ. ಇದು ಮಿಕ್ಸ್ಡ್ ಮೈಕ್ರೋ ನ್ಯೂಟ್ರಿಯೆಂಟ್. ಇದ್ರೊಳಗೆ ಯಾವ್ಯಾವ ಅಂಶ ಇರ್ತೈತೆ ಅನ್ನೋದು ಹೇಳ್ತೀನಿ. ಫಸ್ಟ್ನ ಜಿಂಕ್ ಇರ್ತೈತೆ, ಜಿಂಕ್ 10%, ಅದ್ರ ಜೊತೆ ಕಬ್ಬಿಣದ ಅಂಶ 5%, ಮ್ಯಾಗ್ನೀಸಿಯಂ 2% ಮತ್ತು ಬೋರಾನ್ 0.2% ಇರ್ತೈತೆ ರೀ. ಇದು ಈ ಮೈಕ್ರೋ ನ್ಯೂಟ್ರಿಯೆಂಟ್ ಎಕರೆಗೆ 10 ಕಿಲೋ ಸಾಕ್ರಿ. ಒಂದು ಪ್ಯಾಕೆಟ್ 10 ಕಿಲೋದು ಬರ್ತೈತಿ, 650 ರೂಪಾಯಿ ಆಗತ್ತೆ ರೀ. ಒಂದು ಎಕರೆಗೆ ಸಾಕಿಷ್ಟು. ಮತ್ತು ಯಾವ ರೀತಿ ಬಳಸ್ಬೇಕಪ್ಪ ಅಂತಂದ್ರೆ ಯೂರಿಯಾ ಜೊತೆ ಬಳಸ್ಬೋದು, ಇಲ್ಲ ನಾವು ಫಸ್ಟ್ ಡೋಸ್ ಗೊಬ್ಬರ ಹೋಗಿತೀವಲ್ಲ ಅದ್ರ ಜೊತೆ ಬಳಸ್ಬೋದು ರೀ. ಮತ್ತು ಮುಖ್ಯವಾಗಿ ಹಳದಿ ಆಗೋದನ್ನು ತಪ್ಪಿಸ್ಬೋದು. ಇನ್ನು ಯಾವ ಥರ ಬಳಸ್ಬೇಕಂದ್ರೆ ಫಸ್ಟ್ ಗಳೆ ಮಾಡಿದಾದ್ಮೇಲೆ, ಇದು ಫಸ್ಟ್ ಗಳೆ ಅಂದ್ರೆ ಏನು, ಈ ಥರ ಮಗ್ಲ ಹರಿದಿರ್ತಿರಲ್ಲ ನೀವು, ಆ ಕಡೆ ಈ ಕಡೆ ಮಗ್ಲ ಹರಿದಿರ್ತಿರಲ್ಲ, ಈ ಮಗ್ಲ ಹರಿದಿದ್ರಾಗ ಇಲ್ಲಿ ಬೇರುಗಳು ಮುಖ್ಯವಾಗಿ ಈ ಹೊಸ ಬೇರುಗಳು ಬೆಳಿತಿರ್ತಾವೆ. ಇದ್ರಾಗ ಕೊಟ್ರೆ ನೀವು ಬೇರುಗಳಿಗೆ ಜಲ್ದಿ ತೋತತೀನಿ, ಜಲ್ದಿ ರಿಸಲ್ಟ್ ತೋರಿಸತ್ತಿದ್ದು. ಆ ಗಳೆ ಏನು ಮಾಡಿರ್ತೀವಲ್ಲ ಅದ್ರಾಗ ಹೋಗೋದ್ರೆ ಏನಾಗುತ್ತೆ, ಬೇರಿಗೆ ಜಲ್ದಿ ಸಿಗತ್ತೆ ರೀ. ಇದನ್ನು ಬೇರುಗಳು ಜಲ್ದಿ ಹೀರ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಅದಕ್ಕಾಗಿ ಈ ಕಬ್ಬಿನ ಬೆಳೆಗೆ ಮೈಕ್ರೋ ನ್ಯೂಟ್ರಿಯೆಂಟ್ನ ಅವಶ್ಯಕತೆ ಏನೈತೆ ರೀ. ಒಂದು ಮಾತನಾಗ ಹೇಳ್ಬೇಕಪ್ಪ ಅಂದ್ರೆ ಮೈಕ್ರೋ ನ್ಯೂಟ್ರಿಯೆಂಟ್ ಇಲ್ಲದ ಕಬ್ಬಿನ ಬೆಳೆ ಅಪೂರ್ಣ ರೀ. ಈ ರೇಂಜ್ಗೆ ಮೈಕ್ರೋ ನ್ಯೂಟ್ರಿಯೆಂಟ್ನ ಅವಶ್ಯಕತೆ ಐತಿ. ಅದು ಯಾವ ರೀತಿ ಅನ್ನೋದನ್ನು ಈ ವಿಡಿಯೋದಾಗ ಹೇಳ್ತೀನಿ. ಸೂಕ್ಷ್ಮ ಪೋಷಕಾಂಶ ಒಳಗೆ 4 ಥರ ಅದಾವೆ ರೀ. ಯಾವಪ್ಪ ಅಂತಂದ್ರೆ ಸತು ಮತ್ತು ಕಬ್ಬಿಣದ ಅಂಶ, ಬೋರಾನ, ಮ್ಯಾಗ್ನೀಷಿಯಮ್. ಈ 4ರ ಬಳಕೆಯನ್ನು ಯಾವ ಥರ ಅವಶ್ಯಕತೆ ಇರ್ತದೆ ಕಬ್ಬಿಗೆ ಅನ್ನೋದಾದ್ರೆ, ಕಬ್ಬು ಏನೈತಲ್ರಿ 45 ದಿನ ಆದಮೇಲೆ ಬೆಳೆ ಅತಿ ವೇಗವಾಗಿ ಬೆಳೆಯೋ ಹಂತದಾಗಿರ್ತೈತಿ. ಈ ಸಮಯದಾಗ ಮೈಕ್ರೋ ನ್ಯೂಟ್ರಿಯೆಂಟ್ ಅಥವಾ ಸೂಕ್ಷ್ಮ ಪೋಷಕಾಂಶಗಳ ಅವಶ್ಯಕತೆ ಭಾಳ ಇರ್ತೈತಿ. ಇದ್ರೊಳಗೆ ಒಂದೇದ ಸತು ಅಥವಾ ಜಿಂಕು ರೀ. ಈ ಜಿಂಕ್ ಏನು ಮಾಡ್ತೈತೆ ಅಂದ್ರೆ ಕಬ್ಬಿನ ಗಿಣ್ಣುಗಳು ಅಥವಾ ಗಣಿಕೆಗಳು ಅಂತೇವಲ್ರಿ, ಗಣಿಕೆಗಳು ಮುಂದೆ ಉದ್ದವಾಗಿ ಬೆಳೆಯಲು ಈಗಿನ ಥರ ಸಹಾಯ ಮಾಡ್ತೈತಿ ಮತ್ತು ಬೆಳೆ ಯಾವಾಗಲೂ ಹಚ್ಚ ಹಸಿರಾಗಿರುವಂತೆ ನೋಡ್ಕೊಳ್ತೈತೆ. ಈ ಕಬ್ಬಿನ ಬೆಳೆಯಲ್ಲಿ ಜಿಂಕ್, ಸತು ಅಗತ್ಯವಾದ ಲಘು ಪೋಷಕಾಂಶ ಆಗೈತೆ ರೀ. ಇದರ ಪ್ರಮುಖ ಮಹತ್ವ ಏನಪ್ಪ ಅಂತಂದ್ರೆ ಬೆಳವಣಿಗೆ ಹಾರ್ಮೋನ್, ಅಂದ್ರೆ ಸಸ್ಯಗಳಲ್ಲಿ ಆಕ್ಸಿನ್ ಎಂಬ ಹಾರ್ಮೋನ್ ಇರ್ತೈತೆ ರೀ. ಆ ಹಾರ್ಮೋನ್ ಉತ್ಪಾದಿಸಲು ಇದು ಸಹಾಯ ಮಾಡ್ತೈತಿ. ಮತ್ತು ಕ್ಲೋರೋಫಿಲ್ ಉತ್ಪಾದನೆ, ಅಂದ್ರೆ ಎಲೆಗಳು ಹಸಿರಾಗಿರಲು ಮತ್ತು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಸರಾಗವಾಗಿ ನಡೆಯಲು ಈ ಜಿಂಕ್ ಅವಶ್ಯಕವಾಗಿರ್ತೈತೆ ರೀ. ಮತ್ತು ಗಿಣ್ಣುಗಳ ಬೆಳವಣಿಗೆ ಅಂದ್ರೆ ಗಣಿಕೆ ಮತ್ತು ಕಾಂಡ ದಪ್ಪ ಹಾಕೋದು ಸಹಾಯ ಮಾಡ್ತೈತೆ ರೀ. ಈ ಜಿಂಕ್ನ ಪ್ರಮುಖ ಅಂಶ ರೀ ಇದು. ಎರಡನೇದ ಕಬ್ಬಿನ ರೀ. ಕಬ್ಬಿಗೆ ಕಬ್ಬಿಣದ ಅವಶ್ಯಕತೆ ಹೆಂಗೈತಪ್ಪ ಅಂತಂದ್ರೆ ಈ ಕಬ್ಬಿನ ಎಲೆಗಳು ಹಳದಿಯಾಗಕ್ಕೆ ಬಿಡೋದಿಲ್ಲ ಈ ಕಬ್ಬಿಣದ ಅಂಶ. ಮತ್ತು ಎರಡನೇದ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯನ್ನು ಚುರುಕುಗೊಳಿಸ್ತೈತಿ. ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅಂದ್ರೆ ಏನ್ರಿ, ಈ ಎಲೆಗಳು ಏನಿರ್ತಾವಲ್ರಿ, ಕಬ್ಬಿನ ಎಲೆಗಳು ಇವು ನೇರವಾಗಿ ಸೂರ್ಯನ ಬಿಸಿಲಿನಿಂದ ತಮ್ಮ ಆಹಾರವನ್ನು ತಾವೇ ರೆಡಿ ಮಾಡ್ಕೊತಾವೆ. ಇದಕ್ಕೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅಂತಾರೆ. ಮತ್ತು ಇನ್ನಷ್ಟು ಈ ಕಬ್ಬಿಣ ಅಂಶದ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ಇದರ ಮಹತ್ವ ಇನ್ನೂ ಏನಪ್ಪ ಅಂತಂದ್ರೆ ಕ್ಲೋರೋಫಿಲ್ ಉತ್ಪಾದನೆ ಮಾಡ್ತೈತಿ ಮತ್ತು ಎಲೆ ಹಸಿರಾಗಿಡಲು ಸಹಾಯ ಮಾಡ್ತೈತಿ. ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಸರಳವಾಗಿ ನಡೆಯೋಕೆ ಅತಿ ಮುಖ್ಯ ಪಾತ್ರ ವಹಿಸ್ತೈತಿ. ಮತ್ತು ಹಳದಿ ರೋಗ ನಿಯಂತ್ರಣ ಮಾಡ್ತೈತಿ. ಈ ಕಬ್ಬಿನ ಕೊರತೆ ಯಂತ್ರ ಎಲೆಗಳು ತಿಳಿ ಹಳದಿ ಬಣ್ಣಕ್ಕೆ ತಿರುತಾವೆ, ಇದನ್ನು ಕಂಟ್ರೋಲ್ ಮಾಡ್ತೈತಿ. ಮತ್ತು ಬೆಳವಣಿಗೆ ಬಗ್ಗೆ ಹೇಳ್ಬೇಕಪ್ಪ ಅಂದ್ರೆ ಸಸ್ಯದ ಕಿಣ್ವಗಳ ಕಾರ್ಯವೈಖರಿಯನ್ನು ಉತ್ತೇಜನ ಮಾಡ್ತೈತಿ. ಕಬ್ಬಿನ ಗಿಣ್ಣುಗಳು ದಪ್ಪಾಗ ಸಹಾಯ ಮಾಡ್ತೈತಿ ರೀ ಇದು. ಇನ್ನು ಬೋರಾನ್ ರೀ. ಈ ಬೋರಾನ ಕೋಶ ವಿಭಜನೆ ಮತ್ತು ಸಕ್ಕರೆ ಅಂಶ ಜಾಸ್ತಿ ಮಾಡೋಕೆ ಸಹಾಯ ಮಾಡ್ತೈತಿ. ಮತ್ತು ಈ ಬೋರಾನ್ ಬಗ್ಗೆ ಇನ್ನೂ ಜಾಸ್ತಿ ಹೇಳ್ಬೇಕಂದ್ರೆ ಕೋಶ ವಿಭಜನೆ ಅಂದ್ರೆ ಸಸ್ಯದ ತುದಿಗಳು ಮತ್ತು ಬೇರುಗಳ ಬೆಳವಣಿಗೆ ಸಹಾಯ ಮಾಡ್ತೈತಿ. ಮತ್ತು ಸಕ್ಕರೆ ಅಂಶ ಅಂದ್ರೆ ಎಲೆಗಳಿಂದ ಕಾಂಡಕ್ಕೆ ಸಕ್ಕರೆಯನ್ನು ಸಾಗಿಸಲು ನೇರವಾಗಿ ಇದು ಇಳುವರಿ ಹೆಚ್ಚಿಸ್ತೈತಿ. ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತೈತಿ. ಕಬ್ಬಿನ ಜಲ್ಲಿಗಳು ಸೀಳೋದನ್ನು ತಡೆಗಟ್ತೈತಿ, ಅಂದ್ರೆ ಸೀಳ್ತಿರ್ತಾವಲ್ಲ ಕಬ್ಬಿನ, ಅದನ್ನು ತಡೆಗಟ್ತೈತಿ. ಮತ್ತು ಈ ಬೋರಾನ್ ಕೊರತೆಯಿಂದ ಕಬ್ಬಿನ ಎಲೆಗಳು ಚಿಕ್ಕಾಗ್ತಾವೆ ಮತ್ತು ಏನಾಯ್ತಲ್ಲ ಕಬ್ಬು ಬೆಂಡಾಗ ಸ್ಟಾರ್ಟ್ ಆಕತಿ. ಅದಕ್ಕಾಗಿ ಬೋರಾನ್ನ ಅವಶ್ಯಕತೆ ಭಾಳ ಐತ್ರಿ ಕಬ್ಬಿಗೆ. ಇನ್ನು ಮ್ಯಾಂಗನೀಸ್ ಏನೈತಲ್ರಿ, ಸಸ್ಯದ ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ತೈತಿ. ಮತ್ತು ಇನ್ನು ಯಾವ ಥರ ಇದಕ್ಕೆ ಕೆಲಸ ಮಾಡ್ತೈತೆ ಅಂದ್ರೆ ದ್ವಿತೀಯ ಸಂಶ್ಲೇಷಣೆಯಲ್ಲಿ ಪತ್ರ ಹರಿತ ಅಥವಾ ಕ್ಲೋರೋಫಿಲ್ ಏನಂತಾರಲ್ಲ ಇದ್ರ ಉತ್ಪಾದನೆಗೆ ಸಹಾಯ ಮಾಡ್ತೈತಿ. ಇದರಿಂದ ಎಲೆಗಳು ಹಸಿರಾಗಿರ್ತಾವೆ. ಮತ್ತು ಕಿಣ್ವಗಳ ಸಕ್ರಿಯಗೊಳಿಸುವಿಕೆ ಅಂದ್ರೆ ಸಕ್ಕರೆ ಅಂಶ ಹೆಚ್ಚಿಸಲು ಮತ್ತು ಸಾರ್ವಜನಿಕ ಚಯಾಪಚಯ ಕ್ರಿಯೆಗೆ ಇದು ಸಹಾಯ ಮಾಡ್ತೈತಿ. ಮತ್ತು ಈ ಮ್ಯಾಂಗನೀಸ್ ಬಗ್ಗೆ ಇನ್ನೊಂದು ಸ್ವಲ್ಪ ಹೇಳ್ಬೇಕಂದ್ರೆ ಈ ಗಿಡದ ಬೇರುಗಳ ಬೆಳವಣಿಗೆಯನ್ನು ಜಾಸ್ತಿ ಮಾಡಿ ಈ ರೋಗಗಳ ವಿರುದ್ಧ ಹೋರಾಡೋಕೆ ಶಕ್ತಿ ನೀಡ್ತೈತೆ ರೀ. ಮತ್ತು ಅಷ್ಟೇ ಅಲ್ಲದೆ ಈ ಎಲೆಗಳ ನರಗಳು ಇರ್ತಾವಲ್ಲ ರೀ, ಇದರ ಮಧ್ಯೆ ಹಳದಿ ರೋಗವನ್ನು ತಡೆಗಟ್ತೈತೆ ರೀ. ಇದರ ಕೊರತೆ ಆತಪ್ಪ ಅಂತಂದ್ರೆ ಈ ರೀತಿಯಾದ ರೋಗ ಬರ್ತಾವೆ. ಮತ್ತು ಈ ರೀತಿಯಾಗಿ ಇದು ಕಬ್ಬಿನ ಬೆಳೆಗಳಿಗೆ ಸಹಾಯ ಮಾಡ್ತೈತೆ ರೀ. ಈ ಮೈಕ್ರೋ ನ್ಯೂಟ್ರಿಯೆಂಟ್ ಅಂತ ಇಷ್ಟೆಲ್ಲ ಅನುಕೂಲಗಳು ಅದಾವೆ. ಅದಕ್ಕಾಗಿ ಎಲ್ಲರೂ ಬಳಸ್ಬೇಕು ರೀ. ಕಬ್ಬಿಗೆ ಭಾಳ ಇರಂಗಿಲ್ಲ, 600 700 ರೂಪಾಯಿ ಇರ್ತೈತಿ. 1 ಎಕರೆಗೆ 10 ಕಿಲೋ ಮಟ್ಟ ಬಳಸ್ಬೋದು. ನಮಸ್ಕಾರ ರೀ. ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ.